ಟು ಮೈ ಚಾನಲ್. ನೋಡಿ ಈ ಥರ ನಾವು ಬಾಗಿಲಲ್ಲಿ ಈ ಥರ 3 ಚಿಕ್ಕ ಪಾರ್ಟ್ ಇಕ್ಕಿದ್ದೀವಿ ನಾವು. ನೋಡಿ ಎಷ್ಟು ಚೆನ್ನಾಗಿದೆ, ಪುಟಾಣಿ ಇದರೊಳಗೊಂದು ಗಣೇಶ ಇದೆ, ದೃಷ್ಟಿ ಆಗುತ್ತೆ. ಈ ಥರ ಗಿಡ ಹಾಕಿದ್ದೀವಿ. ಚುಂಬಿಟ್ಟಿ ಅದರ ಲಕ್ಷ್ಮಿ ಕಾಲು, ಆ ಕಡೆ ಕಾಲು ಈ ಕಡೆ ಕಾಲು, ಮತ್ತಿದು ಹೊದ್ಗಡ್ಡೆ. ಇದರ ನೀರು ಚಂಬಲ್ಲಿ ತಳೆ ಚಂಬಲ್ಲಿ ನೀರಿಗೆ ತುಂಬ ಒಳ್ಳೇದಂತಾರೆ. ಅದು ಲಕ್ಷ್ಮಿ ಕಾಲಿದೆ. ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಈ ಥರ ಬಾಗಿಲಲ್ಲಿ ಇಟ್ಟಿದ್ದೀವಿ ನಾವು. ಚೆನ್ನಾಗಿದೆ. ಈ ಥರ ಬಾಗಿಲಿಗೆ ಒಂದು ಗಣೇಶನ ಇಟ್ಟಿದ್ದೀವಿ. ಈ ಥರ ನೋಡಿ, ಈ ಥರ ಅಡುಗೆ ಮನೆ ಬಾಗಿಲಲ್ಲಿ ಈ ಥರ ನವಿಲು ಹಾಕಿದ್ದೀವಿ. ದೇವ್ರ ಪೂಜೆ ಎಲ್ಲ ಆಗಿದೆ ನೋಡಿ. ಶನಿವಾರ ಮಾರ್ನಿಂಗ್ ಬ್ಲಾಗ್ ಇದು ನೋಡಿ. ಇವಾಗ ತಾನೇ ಸ್ನಾನ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡಿ ಬಾಗಿಲಿಗೆ ಅರಿಶಿನ ಕುಂಕುಮ ಇಕ್ಕಿ ದೇವ್ರ ಪೂಜೆ ಮಾಡಿದೆ. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ. ದೋಸೆ ಮಾಡ್ತಾಯಿದ್ದೀನಿ. ನಿನ್ನೆ ತೋರಿಸಿದ್ದೆ ನಾನು ನಿನ್ನೆ ವೀಡಿಯೋದಲ್ಲಿ. ಅಕ್ಕಿ ರುಬ್ಬಿ ನೆನೆ ಹಾಕಿದ್ದು ರಾತ್ರಿ ರುಬ್ಬಿಕ್ಕಿ ಮಾರ್ನಿಂಗ್ ತಿಂಡಿ ದೋಸೆಗೆ ಸ್ವಲ್ಪ ವೈಟ್ ರೈಸ್ ಹಾಕಿದರೆ ತುಂಬ ಚೆನ್ನಾಗಿ ಬರ್ತವೆ ದೋಸೆ ನೋಡಿ. ಅದ್ರ ಜೊತೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ರೆ ಗೋಲ್ಡನ್ ಕಲರ್ ಚೆನ್ನಾಗಿ ಬರ್ತವೆ, ಮಸಾಲೆ ದೋಸೆ ಥರ. ಆಮೇಲೆ ಸ್ವಲ್ಪ ಸೋಡಾ ನೋಡಿ. ಇದು ಕ್ರಂಚಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಂಗೆ ಈ ಥರ ಇಷ್ಟ, ಅದಕ್ಕೆ ಈ ಥರ ಮಾಡಿದ್ದೀನಿ. ಈ ಕಡೆ ಚಟ್ನಿ ಕಡಲೆ ಬೀಜದ ಚಟ್ನಿ ಇದೆ ನೋಡಿ. ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ, ಅಳಸಿ ಈ ಥರ ನೀರು ಥರ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೆ ಜಾಸ್ತಿ ಸ್ವಲ್ಪ ನೀರು ಹಾಕಿ ನೋಡಿ. ಇದು ಆಚೆಯಿಂದ ಹೇಗಿದೆ ನೋಡಿ. ಅಡುಗೆ ಮನೆಯಿಂದ ಈ ಥರ ಇದೆ. ದೇವಸ್ಥಾನ ಇದೆ ಅಲ್ಲಿ ಎದುರಿಗೆ ಕಾಣ್ತಾ ಇರೋದು. ಈ ಥರ ಒಂದು ಚಿಕ್ಕದೊಂದು ಗಿಡ ಇಕ್ಕಿದೆ ಅಡುಗೆ ಮನೆಯಲ್ಲಿ ನೋಡಿ ಫ್ರೆಂಡ್ಸ್. ಇದೆ ಇವತ್ತು ಶನಿವಾರ ಮಾರ್ನಿಂಗ್ ಕ್ಲಾಸ್. ಬೆಳಿಗ್ಗೆ ಸ್ಕೂಲ್ಗೆ ಹೋಗಿ ಹುಡುಗರು ಅವು ಸ್ವಲ್ಪ ತಿಂದೋಯ್ದು, 1-2 ದೋಸೆ ತಿಂದು ಹೋದು ಹುಡುಗರು. 11:30 ಬರ್ತಾರೆ ನೋಡಿ. ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬರ್ತೈತೆ ನೋಡಿ ದೋಸೆ ನೋಡಿ. ಈ ಥರ ಈಗ ನೋಡಿ, ಈ ಥರ ಪುಟ್ಟಣಿ ದೋಸೆ ಮಾಡಿಬಿಟ್ಟು ಇದ್ರ ಮೇಲೆ ಸ್ವಲ್ಪ ಚಟ್ನಿ ಪೌಡ್ರ್ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಮಕ್ಕಳಿಗೆಲ್ಲ ಈ ಥರ ಚಿಕ್ಕದಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನನ್ನ ಮಕ್ಕಳು ಈಗ ಅದೇ ಕೊಟ್ಟಿದ್ದೆ, ಅದೇ ತಿಂದ್ಬಿಟ್ಟು ಹೋದರು ಎರಡು ನೋಡಿ. ಈ ಥರ ಚಿಕ್ಕದಾಗಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಿದೆ ನೋಡಿ. ಸಕ್ಕರೆ ಹಾಕಿರೋದಕ್ಕೆ ಇಷ್ಟು ಚೆನ್ನಾಗಿ ಕಲರ್ ಬರ್ತಿದೆ ನೋಡಿ. ಇದನ್ನು ಕ್ರಂಚಿ ಆಗಬೇಕು ಅಂದರೆ ಹಂಚಿ ಮೇಲೆ ಹಾಗೆ ಬಿಡಬೇಕು ನೋಡಿ. ದೇವ್ರ ಪೂಜೆ ನೋಡಿ. ಈ ಥರ ದೇವ್ರ ಮನೆ ಇಲ್ಲ, ಅದರಿಂದ ಅಡುಗೆ ಮನೆಯಲ್ಲಿ ಇಕ್ಕಿದೆ ನಾವು ನೋಡಿ. ಮಧ್ಯದಲ್ಲಿ ಕಳಸು ಚಂಬಿಟ್ಟಿದ್ದೀವಿ. ಈ ಕಡೆ ಹಿತ್ತಳೆ ಚಂಬುಗಳಿದೆ. ಈ ಕಡೆ ದೀಪ, ಹಿಂದೆ ಬಸವಣ್ಣ ಫೋಟೋ ಇದೆ ನೋಡಿ. ಈ ಥರ ಇದೆ. ಈಗ ತಿಂಡಿ ತಿನ್ಬೇಕು ನಾನು. ಎಲ್ಲರದ್ದು ತಿಂಡಿ ಆಗಿದೆ ನೋಡಿ. ಈ ಥರ ಇದೆ ದೋಸೆ. ಉದ್ದಿನಬೇಳೆ ನೋಡಿ ಈ ಥರ ಇದೆ. ಅವಲಕ್ಕಿ ಇಲ್ಲ ಅಂದರೂ ಅವಲಕ್ಕಿ ಶಬ್ದನಿ ಈ ಥರದ್ದು ಹಾಕಿರೂ ಚೆನ್ನಾಗಿ ಬರುತ್ತೆ. ಅದಿಲ್ಲ ಅಂದರೆ ರೈಸ್ ಹಾಕಿರೂ ಚೆನ್ನಾಗಿ ಬರುತ್ತೆ ನೋಡಿ. ಫ್ರೆಂಡ್ಸ್, ನೀವು ಮಾಡ್ಕೊಂಡು ತಿನ್ಕೊಳ್ಳಿ. ಇವತ್ತಿಂದ ಒಂದು ಚಿಕ್ಕ ಬ್ಲಾಗ್ ಇದು. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಗೊತ್ತೇ ಇರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು. ಇಲ್ಲೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಪೋರ್ಟ್ ಬೇಕು ಫ್ರೆಂಡ್ಸ್, ಸಪೋರ್ಟ್ ಇದ್ದರೆ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ. ಇಲ್ಲಿ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದಲ್ಲಿ ಸೇರ್ತೀನಿ.